सेंट्रल क्राइम ब्रांच सीसीबी पुलिस ने एक बड़ी कार्रवाई में 3 करोड़ रुपए मालियत की मसनवी मंशियात जब्त कर लीं। मुलजिमान बेंगलुरु में एमडीएमए क्रिस्टल और एक्सटेसी गोलियां फरोख्त करने वाले थे। छापे के दौरान पुलिस ने तकरीबन 1.5 किलो एमडीएमए क्रिस्टल, 202 ग्राम कोकेन और 12 ग्राम एमडीएमए एक्सटेसी गोलियां जब्त की। गैर मुल्की मुलजिमान मेडिकल वीज़े पर हिंदुस्तान आए थे और मुंबई में मंशियात की सप्लाई के नेटवर्क में मुलव्वस थे। उन्हें इससे पहले भी मुंबई और हैदराबाद में गिरफ्तार किया जा चुका है। बेंगलुरु के 16 देवनाहल्ली इलाके में मंशियात जखीरा की गई थीं और नए साल के मौके पर कारोबार शुरू करने का मंसूबा बनाया हुआ था। सीसीबी की फौरी कार्रवाई ने इस मंसूबे को नाकाम बना दिया और मंशियात को मार्केट में पहुंचने से पहले ही जब्त कर लिया गया। सीसीबी में मुकदमा दर्ज कर लिया गया है और सप्लाई चेन और इस मामले में शामिल दीगर अफराद की तहकीकात जारी हैं। ಅದೇ ರೀತಿಯಾಗಿ ನಮ್ಮ ಪೂರ್ವ ವಿಭಾಗದ ಗೋವಿಂದಪುರ ಪೊಲೀಸ್ ಠಾಣೆಯವರು ಒಂದು ಖಚಿತ ವರ್ತಮಾನದ ಮೇರೆಗೆ ಒರಿಸ್ಸಾ ಹಾಗೂ ಆಂಧ್ರಪ್ರದೇಶ ಮೂಲದಿಂದ ಬೆಂಗಳೂರಿಗೆ ತರ್ತಾ ಇರತಕ್ಕಂತಹ ಒಂದು ಸುಮಾರು 318 ಕೆಜಿ ಗಾಂಜಾ ಅನ್ನ ಒಂದು ಕಾರ್ನಲ್ಲಿ ತರ್ತಾ ಇದ್ದದನ್ನ ಇಂಟರ್ಸೆಪ್ಟ್ ಮಾಡಿ ಅದನ್ನ ವ್ಯಕ್ತಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಒಟ್ಟು 318 ಕೆಜಿ ಗಾಂಜಾ ಸಿಕ್ಕಿದೆ. ಜೊತೆಗೆ ಈ ಮೊಬೈಲ್ ಫೋನ್ಗಳು ಮತ್ತು ಇತರ ಸಾಧನ ಸಲಕರಣೆಗಳು, ಇವುಗಳ ಒಟ್ಟು ಮೌಲ್ಯ ಏನಿದೆ ಸುಮಾರು 3,25,00,000 ಅಂತ ಹೇಳಿ ನಾವು ಅಂದಾಜಿಸಿದ್ದೇವೆ. ಇದರಲ್ಲಿ ಪ್ರಮುಖವಾಗಿ 3 ವ್ಯಕ್ತಿಗಳನ್ನು ನಾವು ಬಂಧಿಸಿದ್ದೇವೆ. ರೆಡ್ ಹ್ಯಾಂಡ್ ಆಗಿ ಇವರು ಸಿಕ್ಕಿರ್ತಕ್ಕಂಥದ್ದು. ಇನ್ನೋವಾ ಕಾರ್ನಲ್ಲಿ ಈ ರೀತಿ ಈ ಗಾಂಜಾವನ್ನ ಅಲ್ಲಿಂದ ಏರಿಕೊಂಡು ಇಲ್ಲಿ ಬೆಂಗಳೂರಿಗೆ ಬರ್ತಕ್ಕಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಗೋವಿಂದಪುರದಲ್ಲಿ ಇವರು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಪೊಲೀಸರು ಇವರನ್ನ ಬಂಧಿಸುವುದು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ 3 ಜನ ನಮಗೆ ಸಿಕ್ಕಿದ್ದಾರೆ. ಪ್ರಮುಖ ಆರೋಪಿ ಏನಿದ್ದಾನೆ ಆತ ಕೇರಳ ಮೂಲದವನಾಗಿದ್ದು ಕೇರಳದ ಬೇರೆ ಬೇರೆ ಕಡೆಗಳಲ್ಲಿ ಈತನ ಮೇಲೆ ಈಗಾಗಲೇ ಸಾಕಷ್ಟು ಮಾದಕ ವಸ್ತುಗಳ ಇದ್ರ ಬಗ್ಗೆ ಪ್ರಕರಣಗಳು ದಾಖಲಾಗಿರುವುದರ ಜೊತೆಗೆ ರಾಬರಿ ಮತ್ತು ಅಟೆಂಪ್ಟ್ ಟು 307 ಕೇಸ್ಗಳು ಕೂಡ ಅದರ ಮೇಲೆ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಜೊತೆಗೆ ಈತನ ಮೇಲೆ ಇದುವರೆಗೆ 3 ಸಲ ಅವನ ಮೇಲೆ ಗುಂಡಾ ಆಕ್ಟ್ ಅನ್ನು ಕೂಡ ಅವರು ಕೇರಳ ಪೊಲೀಸರು ಹಾಕಿರ್ತಕ್ಕಂಥದ್ದು ಮತ್ತು ಈಗ ಅಲ್ಲಿ ಈಸ್ ಮೋಸ್ಟ್ ವಾಂಟೆಡ್ ಅಂತ ಹೇಳಿ ಗೊತ್ತಾಗಿದೆ. ಇದರ ಮೇಲೆ ಸಾಕಷ್ಟು ವಾರಂಟ್ಗಳು ಕೂಡ ಪೆಂಡಿಂಗ್ ಇದ್ದಾವೆ. ಈತ ಕೆಲವು ದಿವಸಗಳ ಹಿಂದೆ ಬೆಂಗಳೂರಿಗೆ ಬಂದು ಒಬ್ಬ ಆಟೋ ಚಾಲಕನನ್ನ ಕಾರ್ ಚಾಲಕನನ್ನ ಪರಿಚಯ ಮಾಡಿಕೊಂಡು ಆತನನ್ನ ಪುಸಲಾಯಿಸಿ ಆತ ಮತ್ತು ಆ ಕಾರ್ ಚಾಲಕನ ಪತ್ನಿ ಅವರಿಬ್ಬರು ಕೂಡ ಸೇರಿಕೊಂಡು ಈತನ ಜೊತೆಗೆ ಈ ಆಂಧ್ರಪ್ರದೇಶಕ್ಕೆ ಹೋಗಿ ಅಲ್ಲಿಂದ ಈ ಗಾಂಜಾವನ್ನ ತೆಗೆದುಕೊಂಡು ವಾಪಸ್ ಬರುವಾಗ ಈಗ ಇವರು 3 ಜನ ಪೊಲೀಸರ ಅತಿಥಿಗಳಾಗಿದ್ದಾರೆ.